ಮೀನುಗಾರಿಕೆಗೆ ತೆರಳಿದ್ದ 4 ಮಂದಿ ಮೀನುಗಾರರು ನಾಪತ್ತೆಯಾಗಿದ್ದ ಪ್ರಕರಣ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ನಾಪತ್ತೆಯಾಗಿದ್ದ 4 ಮೀನುಗಾರರ ಪೈಕಿ ಓರ್ವನ ಮೃತದೇಹ ಪತ್ತೆಯಾಗಿದೆ. ಭಟ್ಕಳ ತೆಂಗಿನಗುಂಡಿಯ ಹೊನ್ನೆಗದ್ದೆ ಸಮುದ್ರ ತೀರದಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಸಮುದ್ರದಲ್ಲಿ ನಾಪತ್ತೆಯಾಗಿದ್ದ ರಾಮಕೃಷ್ಣ ಮಂಜು ಮೊಗೇರ್ ವಯಸ್ಸು 40 ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಭಟ್ಕಳದ ತೆಂಗಿನಗುಂಡಿಯಿಂದ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದುರಂತ ನಡೆದಿತ್ತು. ಅಲೆಗಳ ಹೊಡೆತಕ್ಕೆ ಬೋಟ್ ಮುಳುಗಿ 6 ಮಂದಿ ಮೀನುಗಾರರು ನೀರು ಪಾಲಾಗಿದ್ರು. ಮಹಾಸತಿ ಗಿಲ್ನೆಟ್ ದೋಣಿಯಲ್ಲಿ ಮೀನು ಹಿಡಿಯಲು ತೆರಳಿದ್ದ 6 ಮಂದಿಯ ಪೈಕಿ 4 ನಾಪತ್ತೆಯಾಗಿದ್ರು. ಜಾಲಿಯ ಮನೋಹರ್ ಈರಯ್ಯ ಮೊಗೇರ್ ವಯಸ್ಸು 31 ಹಾಗೂ ರಾಮ ಮಾಸ್ತಿ ಕಾರ್ವಿ ವಯಸ್ಸು 43 ರಕ್ಷಣೆಯಾಗಿದೆ. ರಾಮಕೃಷ್ಣ ಮಂಜು ಮೊಗೇರ್ ವಯಸ್ಸು 40, ಜಾಲಿಕೋಡಿ ಸತೀಶ್ ತಿಮ್ಮಪ್ಪ ಮೊಗೇರ್ ವಯಸ್ಸು 26, ಅಳವಿಕೋಡಿ ಗಣೇಶದ ಮಂಜುನಾಥ್ ಮೊಗೇರ್ ವಯಸ್ಸು 27 ಹಾಗೂ ಅಳವಿಕೋಡಿ ನಿಶ್ಚಿತ್ ಮೊಗೇರ್ ವಯಸ್ಸು 30 ನಾಪತ್ತೆಯಾಗಿದ್ರು. ನಾಪತ್ತೆಯಾಗಿದ್ದ 4 ಪೈಕಿ ರಾಮಕೃಷ್ಣ ಮಂಜು ಮೊಗೇರ್ ವಯಸ್ಸು 40 ಮೃತದೇಹ ಇಂದು ಪತ್ತೆಯಾಗಿದೆ. ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಭಟ್ಕಳದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕರಾವಳಿ ಭದ್ರತಾ ಪಡೆ ಹಾಗೂ ಸ್ಥಳೀಯ ಮೀನುಗಾರರಿಂದ ನಾಪತ್ತೆಯಾದ ಉಳಿದ 3 ಶೋಧ ಕಾರ್ಯ ಮುಂದುವರೆದಿದೆ. ಯುವ ಮೀನುಗಾರರ ನಾಪತ್ತೆ ಹಾಗೂ ಓರ್ವನ ಸಾವಿನಿಂದ ಭಟ್ಕಳದಾದ್ಯಂತ ಆವರಿಸಿದ ಶೋಕ. ಏನೂ ಆಗೋದಿಲ್ಲ. ಇಲ್ಲೇ ಇದ್ರೆ ಇಲ್ಲಿಂದ ಏನಾದರೂ ನೋಡಬೇಡಿ. ಇಲ್ಲೇನಿಲ್ಲ. ಮರ್ಜಾವ್ ಹಿಡ್ಕೊಂಡು ಏನು ಮಾಡೋದು ಇಬ್ಬರು ಅಷ್ಟಲ್ಲ, ಇದು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲೇ ಅದೇ ಅಂದರೆ ಏನೋ ಇರಬೇಕಲ್ವ ಅಥವಾ ತುಫಾನ್ ಆಗಿದೆ ಮತ್ತು ಹೋಗಬೇಡಿ ಅಂತಲೂ ಹೇಳಿದ್ದೆ. ಈಗ ಏನು ಹೇಳೋಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರಿಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನಾಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ. 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗ್ಲಿಕ್ಕಿಲ್ಲ ಅನ್ನೋದು ವಾತಾವರಣ. ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ. ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ, ಯಾರೂ ಹೋಗಬೇಡಿ ಅಂತ. ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂದೇಳಿ ಮಾಡ್ತೇವೆ, ಅಂದರೆ ಬೋಟ್ RC ರಿನ್ಯೂವಲ್ ಅಂದೇಳಿ ಮಾಡ್ತೇವೆ. ಆಗ ಓನರ್ ಹತ್ರ ಬರೆಸ್ಕೊಡ್ತೇವೆ, ನೀವು ಎಷ್ಟು ಜನ ಇದ್ರಿ, ಅಷ್ಟು ಜಾಕೆಟ್ ಇದೆಯೇ ಇಲ್ಲ ಅಂತ. ಇದೆ ಅಂದೇಳಿ ಬರ್ಕೊಟ್ಟು ಬರ್ತಾರೆ. ಜಾಕೆಟ್ ಹಾಕೊಳ್ಳೋದು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ. ಅಂದರೆ ದೊಡ್ಡ ಪ್ರಮಾಣ ಆದ್ದರಿಂದ ಹೆಚ್ಚು ಕಡಿಮೆ ಏನು 1 ಲಕ್ಷ ಜನರಷ್ಟೇ ಆಗ್ತದೆ. 8,000 ನಾಡು ದೋಣಿ ಉಂಟು. ಅಲ್ಲ ಕಡೆ ಮತ್ತೊಂದು ಸರ್, ಆ ಜಾಕೆಟ್ ಬಗ್ಗೆ ಅದು ಹಾಕೊಂಡ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ, ಅದನ್ನು ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬೋದು. ಈಗ ಅದನ್ನು ನೋಡ್ತಾ ಇದ್ದೇವೆ. ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗೆ ಬರುವಾಗ ಹಾಕ್ಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಬಲೆ ಕೊಳಿಸ್ತೀವಿ ಸರ್ಟಿಗೆ ಅಥವಾ ಏನು, ಅದು ಹೋಗುವಾಗ ಮತ್ತೆ ಬರುವಾಗ ಹಾಕ್ಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಯಾಕೆಂದ್ರೆ ರಫ್ ಇರೋದೇ ಏನು ಅಳವಿ ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಹೊರಗೋದ್ಮೇಲೆ ಆ ಥರ ಆಗೋದಿಲ್ಲ. ಹಾಗಾಗಿ ಅವರದ್ದು ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳೇಬೇಕು.
ಮತ್ತೆ ಇನ್ನೇ ಬೇಕು ಅಂದ್ರೂ ಕೊಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ. ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಆ ಮಟ್ಟದಲ್ಲಿ ಕೊಡೋದಿಲ್ಲಾಗಿದ್ರು ಯಾರಿಗೆ. ಈಗ ಒಂದು 50 ದೋಣಿ ಇದ್ರೆ 10 ಜನಕ್ಕೆ ಕೊಡ್ತಿದ್ರು ನಾವು. ಈ ತರ 10 ಬರುವ ವರ್ಷ 10 ಜನ ಹೀಗೆ ಕೊಡ್ತಿದ್ರು. ಕೊಟ್ಟೆ ಇದ್ದದ್ದು ಹಾಕೋದಿಲ್ಲ. ಇದು ಅನಾಹುತಕ್ಕೆ ಕಾರಣ.